ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ನೀರಿಗಾಗಿ ಇವತ್ತು ಕರ್ನಾಟಕ ಬಂದ್. ಆದರೆ ವಾಟಾಳ್ ನಾಗರಾಜ್ ಬಣದಿಂದ ರಾಜ್ಯ ಬಂದ್ ಆಗಿದ್ರು. ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ಏನು ಲಭ್ಯ ಆಗಿಲ್ಲ. ನೀರಾವರಿ ವಿಚಾರಗಳನ್ನಿಟ್ಟುಕೊಂಡು ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ಮಹದಾಯಿ ಇರ್ಬೋದು, ಕಾವೇರಿ ಇರ್ಬೋದು, ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಸೂಕ್ತ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು, ಇದು ಸರ್ಕಾರದ ಜವಾಬ್ದಾರಿ. ಹೀಗೆ ಹಲವು ವಿಚಾರಗಳನ್ನಿಟ್ಟುಕೊಂಡು ಶಾಶ್ವತ ಪರಿಹಾರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕ ಬಂದ್ ಅಂತ ಘೋಷಣೆ ಮಾಡಿದ್ರು ವಾಟಾಳ್ ನಾಗರಾಜ್. ಬೆಂಗಳೂರಿನಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬೆಂಗಳೂರು ನಗರ ಭಾಗದಲ್ಲಿ ಎಂದಿನಂತೆ ಬಸ್ ಸಂಚಾರ ಆಗ್ತಾ ಇದೆ. ಆಟೋಗಳಿರ್ಬೋದು, ಸಿಟಿ ಟ್ಯಾಕ್ಸಿ ಇರ್ಬೋದು, ಓಲಾ, ಊಬರ್ ಇವೆಲ್ಲವೂ ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾವೆ. ಮೆಜೆಸ್ಟಿಕ್ನಲ್ಲಿ ವಿಶೇಷವಾಗಿ ಎಂದಿನಂತೆ ಜಿಲ್ಲೆಗಳಿಗೆ ಬಸ್ ಸಂಚಾರ ಆಗ್ತಾ ಇದೆ. ವಿಶೇಷವಾಗಿ ಕರ್ನಾಟಕ ರಾಜಧಾನಿ ಬೆಂಗಳೂರಿನ ವಿಚಾರಕ್ಕೆ ಬರೋದಾದರೆ, ಕಾವೇರಿ ನೀರನ್ನು ಆಶ್ರಯಿಸಿರುವಂಥ ಬೆಂಗಳೂರಿನ ವಿಚಾರಕ್ಕೆ ಬರೋದಾದರೆ, ಕರ್ನಾಟಕ ಬಂದ್ಗೆ ಬೆಂಗಳೂರಿನಲ್ಲಿ ನೀರಸ ಪ್ರತಿಕ್ರಿಯೆ. ವಾಟಾಳ್ ನಾಗರಾಜ್ ಕನ್ನಡ ಪರ ಹೋರಾಟಗಾರರು, ನಿರಂತರವಾಗಿ ಸುದೀರ್ಘ ವರ್ಷಗಳಿಂದ ನಾಡು ನುಡಿ ಜಲದ ವಿಚಾರ ಬಂದಾಗ ಮುಂದೆ ಬಂದು ನಿಂತ್ಕೋತಾರೆ. ಅವರೇ ಘೋಷಿಸಿದ್ದು ಈ ಕರ್ನಾಟಕ ಬಂದ್. ಆದರೆ ಕರವೇ ಪ್ರವೀಣ್ ಶೆಟ್ಟಿ ಬಣ, ಶಿವರಾಮೇಗೌಡ ಬಣ, ನಾರಾಯಣಗೌಡ ಬಣ, BMTC, KSRTC, ಆಟೋ ಕ್ಯಾಬ್ ಸಂಘಟನೆಗಳು ಈ ಬಂದ್ಗೆ, ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ. ವಿಶೇಷವಾಗಿ ನಿನ್ನೆ ಪ್ರವೀಣ್ ಶೆಟ್ಟಿ ಮಾತನಾಡುವ ಸಂದರ್ಭದಲ್ಲಿ ನಾವು ಕಾವೇರಿ ಹೋರಾಟದ ಪರವಾಗಿದ್ದೇವೆ, ನಿರಂತರ ಹೋರಾಟವನ್ನು ಮಾಡ್ತೀವಿ, ಆದರೆ ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದರು. ಆ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದರೆ ಕೆಲ ಪ್ರಮುಖ ಸಂಘಟನೆಗಳು ಮಾತ್ರ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾವೆ. ಇತರ ಬಹುತೇಕ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ, ಆದರೆ ಹೋರಾಟ ಮಾಡ್ತಾರೆ. ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ. ಕರ್ನಾಟಕ ಬಂದ್ಗೆ ಹೋಟೆಲ್ ಮಾಲೀಕರು ನೈತಿಕ ಬೆಂಬಲವನ್ನು ಸೂಚಿಸಿದ್ದಾರೆ. ಹೌದು, ಬೆಂಗಳೂರು ಹೋಟೆಲ್ ಮಾಲೀಕರು ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಸಂದರ್ಭದಲ್ಲಿ ನಾವು ಬಂದ್ನಲ್ಲಿ ನೇರವಾಗಿ ಭಾಗಿಯಾಗದಿದ್ದರೂ ನೈತಿಕವಾಗಿ ಬೆಂಬಲವನ್ನು ಸೂಚಿಸಿದ್ದೇವೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ಹೋಟೆಲ್ಗಳಿರ್ಬೋದು, ಸಣ್ಣ ಪುಟ್ಟ ಅಂಗಡಿಗಳಿರ್ಬೋದು, ವಾಹನಗಳ ಸಂಚಾರ ಇರ್ಬೋದು, ಬಹುತೇಕ ಪ್ರತಿದಿನದಂತೆ ಇವತ್ತೂ ಕೂಡ ಇದೆ. ಕಾವೇರಿ ನೀರಿನ ಹೋರಾಟ, ಮಹದಾಯಿ ವಿಚಾರ, ಹೀಗೆ ಹಲವು ನೀರಾವರಿ ಯೋಜನೆಗಳಿಗೆ ಸರ್ಕಾರ ಸರಿಯಾದ ರೀತಿಯ ಸ್ಪಂದನೆಯನ್ನು ಕೊಡಬೇಕು ಅನ್ನುವಂಥ ಸದುದ್ದೇಶದಿಂದ ಕರ್ನಾಟಕ ಬಂದ್ ಅಂತ ಹೇಳಿ ವಾಟಾಳ್ ನಾಗರಾಜ್ ಘೋಷಣೆ ಮಾಡಿಬಿಟ್ರು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಪ್ರತಿ ಸಂಘಟನೆ ಕೊಟ್ಟಿದ್ರೂ ಕೂಡ ಈ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಂಪೂರ್ಣ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿಲ್ಲ. ಬೆಳಗ್ಗೆ ಸ್ವಲ್ಪ ವಾಹನಗಳ ಸಂಚಾರ ಕಡಿಮೆ ಇದ್ದರೂ ಕೂಡ ಅನಂತರ ಪ್ರತಿನಿತ್ಯ ಹೇಗಿರುತ್ತೆ ಅದೇ ರೀತಿ ಸಂಚಾರ ರಾಜಧಾನಿಯಲ್ಲಿದ್ದರೆ, ಮೈಸೂರು ಹಾಗೂ ಮಂಡ್ಯ ಭಾಗದಲ್ಲಿ ಈ ಕರ್ನಾಟಕ ಬಂದ್ ಸೂಕ್ತ ರೀತಿಯಲ್ಲಿ ನಡೀತಾ ಇದೆ, ಅಂದುಕೊಂಡಂತೆ ಆಗ್ತಾ ಇದೆ. ಉಳಿದ ಎಲ್ಲ ಭಾಗ ನಿತ್ಯ ಹೇಗಿರುತ್ತೆ ಅದೇ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹೌದು, ಕರವೇ ಪ್ರವೀಣ್ ಶೆಟ್ಟಿ ಬಣ, ಶಿವರಾಮೇಗೌಡ ಬಣ, ನಾರಾಯಣಗೌಡ ಬಣ, BMTC, KSRTC, ಆಟೋ ಕ್ಯಾಬ್ ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ. ರಾಜ್ಯದಲ್ಲಿ ಇಂದು ಕರ್ನಾಟಕ ಬಂದ್, ಕಾವೇರಿ ನೀರಿಗಾಗಿ ಕರ್ನಾಟಕ ಬಂದ್ ಅಂತ ವಾಟಾಳ್ ನಾಗರಾಜ್ ಘೋಷಣೆ ಮಾಡಿದ್ದಾರೆ.
ಬೆಂಗಳೂರು ಭಾಗದಲ್ಲಿ ಇದಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸ್ಯಾಟಲೈಟ್ ಬಸ್ ನಿಲ್ದಾಣ ಈ ಭಾಗದಲ್ಲಿ ತಮಿಳುನಾಡಿಗೆ ಬಸ್ ಸಂಚಾರ ನಿರಾತಂಕವಾಗಿ ನಡೀತಾ ಇದೆ. ಹಾಗಾದ್ರೆ ಬಂದ್ ವಾತಾವರಣ ಆ ಭಾಗದಲ್ಲಿ ಹೇಗಿದೆ? ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಸಮಗ್ರ ವರದಿಯನ್ನ ಮಾಡಿದ್ದಾರೆ. ಬನ್ನಿ ಕೇಳೋಣ. ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕಾವೇರಿ ಪ್ರಾಧಿಕಾರ ಏನೋ ಒಂದು ಅಧಿಸೂಚನೆಯನ್ನು ಹೊರಡಿಸಿತು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಅಂದರೆ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೂಡ ಕೊಡಲಾಗಿತ್ತು. ಆದರೆ ಇವತ್ತು ಸ್ಯಾಟಲೈಟ್ ಬಸ್ ನಿಲ್ದಾಣ ಏನಿದೆ ಅಂದರೆ ಎಲ್ಲ ಕಡೆಗಳಲ್ಲೂ ಕೂಡ ಹೋರಾಟಗಾರರು ಬಂದು ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇನ್ನೂವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಹಜ ಸ್ಥಿತಿ ಅಂದರೆ ಎಂದಿನಂತೆ ಬಸ್ಗಳ ಸಂಚಾರ ಇರುವಂಥದ್ದು. ಅದರಲ್ಲೂ ಕೂಡ ಏನು ಈ ತಮಿಳುನಾಡಿಗೆ ತೆರಳುವಂತಹ ಬಸ್ಗಳೇನಿದೆ ಅದರ ಒಂದು ಕಾರ್ಯನಿರ್ವಹಣೆ ಎಂದಿನಂತೆ ಸಾಗ್ತಾ ಇರುವಂಥದ್ದು. ಯಾಕಂತಂದರೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದಲೇ ಅನೇಕ ಊರುಗಳಿಗೆ ಅಂದರೆ ತಮಿಳುನಾಡು ರಾಜ್ಯಕ್ಕೆ ಬಸ್ಗಳು ಹೋಗುತ್ತೆ. ಕಳೆದ ಕೆಲ ವರ್ಷಗಳ ಹಿಂದೆ ಇದೇ ಕಾವೇರಿ ಹೋರಾಟದ ಹಿನ್ನೆಲೆಯಲ್ಲಿ ತಮಿಳುನಾಡು ಬಸ್ಗಳಿಗೆ ಕಲ್ಲು ಹೊಡೆಯುವಂಥದ್ದಾಗಿರಬಹುದು ಮತ್ತು ದೊಡ್ಡ ಮಟ್ಟದ ಗಲಾಟೆ ಕೂಡ ಆಗಿತ್ತು. ಹೀಗಾಗಿ ಈ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಏರ್ಪಡಿಸಲಾಗಿತ್ತು. ಅದೇ ರೀತಿಯಾಗಿ ಎಂದಿನಂತೆ ಬಸ್ಗಳು ಈಗ ನಾನು ಯಾವ ರೀತಿಯಾದಂತಹ ಬಂದೋಬಸ್ತನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಒಂದು ಪೊಲೀಸ್ ವ್ಯಾನನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಆದರೆ ಬೆಳಗಿನಿಂದಲೂ ಕೂಡ ನಿರಂತರವಾಗಿ ಹೋರಾಟ ನಡೆಯುತ್ತೆ ಮತ್ತು ಏನಾದರೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿಯೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿತ್ತು. ಅದೇ ರೀತಿಯಾಗಿ ಏನು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲೂ ಕೂಡ ಕೆಲ ಹೊತ್ತು ಅಂದರೆ ಬೆಳಗ್ಗೆ ಏನು 6 ಗಂಟೆಯಿಂದ 7 ಗಂಟೆಯವರೆಗೂ 8 ಗಂಟೆಯವರೆಗೂ ಕೂಡ ಬಸ್ಗಳು ಏನು ಹೊರಡಬೇಕಾಗಿತ್ತು ತಮಿಳುನಾಡಿಗೆ. ಆ ಎಲ್ಲ ಬಸ್ಗಳನ್ನು ಕೂಡ ಸ್ಥಗಿತಗೊಳಿಸಲಾಗಿತ್ತು. ಇಲ್ಲೇ ಬಸ್ ಸ್ಟ್ಯಾಂಡ್ನಲ್ಲಿಯೇ ಬಿಡಲಾಗಿತ್ತು. ಆದರೆ ಯಾವಾಗ ಏನು ಅಷ್ಟರ ಮಟ್ಟಿಗೆ ಈ ಕರ್ನಾಟಕ ಬಂದ್ ಏನು ಕಾಣಿಸ್ತಾ ಇರಲಿಲ್ಲ, ಹೋರಾಟ ಕಾಣಿಸ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿಯೇ ಈ ಬಸ್ಗಳು ಏನು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲೇ ನಿಂತ್ಕೊಂಡಿದ್ವು, ಅವು ಈಗ ತಮಿಳುನಾಡಿಗೆ ಮೂವ್ಮೆಂಟ್ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟ ಏನಿದೆ ಅಂದರೆ ಇವತ್ತಿನ ಒಂದು ಪ್ರತಿಭಟನೆ ಏನಿದೆ ಅದು ಸ್ವಲ್ಪ ನೀರಸವಾಗಿರುವಂಥದ್ದು. ಸರಿಯಾದಂತಹ ಪ್ರತಿಕ್ರಿಯೆ ಸಾರ್ವಜನಿಕರಿಂದಲೂ ಕೂಡ ಸಿಗ್ತಾ ಇಲ್ಲ. ಇನ್ನು ಮತ್ತೊಂದು ಕಡೆ ಪೊಲೀಸರು ಈಗಾಗಲೇ ಅನೇಕ ಹೋರಾಟಗಾರರನ್ನು ಅವರ ಮನೆಯ ಬಳಿಯೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಯಾರೂ ಕೂಡ ಈಗಾಗಲೇ ಸಮಯ 10 ಗಂಟೆ ಆಗ್ತಾ ಬಂತು, ಇನ್ನೂ ಕೂಡ ಯಾರು ಇಲ್ಲಿ ಪೊಲೀಸರು ಯಾರು ಕೂಡ ಅಂದರೆ ಹೋರಾಟಗಾರರು ಯಾರು ಕೂಡ ಬರದೇ ಇರುವಂಥದ್ದು ಮತ್ತು ಸಾರ್ವಜನಿಕರಿಂದಲೂ ಕೂಡ ಸ್ವತಃ ಏನು ಬೆಂಗಳೂರು ಏನಿದೆ ಎಂದಿನಂತೆ ವ್ಯಾಪಾರ ವಹಿವಾಟು ಅದೇ ರೀತಿಯಾಗಿ ಜನಸಂಚಾರ ಕೂಡ ಇರುವಂಥದ್ದು, ಕಚೇರಿಗಳು ಕೂಡ ಓಪನ್ ಆಗಿ ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು ಮತ್ತು ತಮಿಳುನಾಡಿನಿಂದಲೂ ಕೂಡ ಏನು ರಾತ್ರಿ ಹೊರಟಂತಹ ಬಸ್ಗಳು ಏನೇನಿವೆ ಅವೆಲ್ಲವೂ ಕೂಡ ಈಗ ಬಸ್ ಸ್ಟಾಪ್ಗೆ ಬಂದು ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಹೀಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಬಂದ್ಗೆ ಸರಿಯಾದಂತಹ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಭಾಗಶಃ ಒಂದು 10 ಗಂಟೆ 11 ಗಂಟೆ ನಂತರ ಹೋರಾಟಗಾರರು ಇಲ್ಲಿ ಬಂದು ಪ್ರೊಟೆಸ್ಟನ್ನು ಮಾಡುವಂಥದ್ದು, ಬಸ್ಗಳನ್ನು ತಡೆಯುವಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಯಾವುದೂ ಕೂಡ ಅದು ಆಗ್ತಾ ಇಲ್ಲ. ಇನ್ನು ಪ್ರಮುಖವಾಗಿ ಇವತ್ತಿನ ಬಂದ್ನಲ್ಲಿ ಕೆಲ ಕನ್ನಡ ಪರ ಸಂಘಟನೆಗಳೇನೇನಿದ್ವು ಅವುಗಳ ನಡುವಿನ ಸರಿಯಾದಂತಹ ರೀತಿಯಲ್ಲಿ ಹೊಂದಾಣಿಕೆ ಇರದಂತಹ ಕಾರಣ ಈ ಬಂದ್ ಭಾಗಶಃ ಯಶಸ್ವಿ ಆಗಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಒಟ್ಟಾರೆಗೆ ಇವತ್ತಿನ ಒಂದು ಬಂದ್ ಏನಿದೆ ಅದಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ವ್ಯಾಪಾರ ವಹಿವಾಟು ಮತ್ತು ಜನಸಂಚಾರ, ಬಸ್ಗಳ ಸಂಚಾರ ಇವೆಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲೇ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ನಿಂಗಪ್ಪ ಗುಡಿಗೇರಿ ಜೊತೆ ವಿಶ್ವನಾಥ್ ಇನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.